ಯಾರಿಗಾದರೂ ಒಂದು ಒಳ್ಳೆ ಮಾತಾಡಿದ್ರೆ ಒಂದು ಚಪ್ಪಾಳೆ ಹೊಡೆಯೋಕ್ಕೂ ನಿಮ್ಮ ಕೈ ಶಕ್ತಿ ಇರೋದ್ರಿಂದ ನಿಮ್ಗೆ ಯಾಕೆ ಬರ್ತೀರಾ ಇಲ್ಲಿಗೆ? ಬರಲೇಬಾರ್ದು. ನೀವೆಲ್ಲ ಊರಲ್ಲೇ ಇಟ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಬಂದ ಮೇಲೆ ಸುಮ್ಮನೆ ಕೋಟಿಗಳು ನೋಡ್ಕೊಂಡು ಕೂತ್ಕೊಳ್ಳೋಕೆ ಬರ್ತೀರಾ ಇಲ್ಲಿ? ಪಾಪ ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಂದು ಚಪ್ಪಾಳೆ ತಟ್ಟಿದ್ರೆ ಇನ್ನೂ ಉತ್ಸಾಹ ಬರ್ತದೆ. ಏನಿಲ್ಲ, ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ಹೋಗೋಕೆ ಬರ್ತಾರೆ. ಅದರಿಂದ ಯಾರೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ನಾನು ಏನಾದರೂ ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಿದೆ ಒಂದು ಮಾಮೂಲಿ ಕೇಸ್ ಇದು ಅಂತ. ಆದ್ದರಿಂದ ಇವತ್ತು ಒಂದು ಸುಸಂದರ್ಭ. ರಾಮಲಿಂಗಾರೆಡ್ಡಿ ಅವರು ನಿಮ್ಗೆಲ್ಲರಿಗೂ ಜ್ಞಾಪಕ ಇದೆ, ಮೊದಲು ನಮಗೆ ಡಿಪೋ ಸ್ಯಾಂಕ್ಷನ್ ಮಾಡಿಕೊಟ್ಟವ್ರು ಅವರು. ಡಿಪೋ ತರೋಂಥ ಸಂದರ್ಭದಲ್ಲಿ ಪರ ವಿರುದ್ಧ ಬಹಳ ಇತ್ತು. ಬಸ್ ಮಾಲೀಕರು ಬಹಳ ಜನ ಇದ್ದಾರೆ, ಮಂಜಣ್ಣನು ಇಲ್ಲ ಕೂತವ್ರೆ, ನಿಂತವ್ರೆ, ಮುಂದೆಗಡೆ ಕೂತಿದ್ದೀರಿ ಎಲ್ಲ. ಅದಕ್ಕೆ ಪರ ವಿರೋಧ ಎರಡು ಇತ್ತು. ಆದಾಗ್ಯೂ ಕೂಡ ಈ ತಾಲೂಕಿನ ಜನರ ಅನುಕೂಲಕ್ಕೋಸ್ಕರ ಇಲ್ಲಿ ಒಂದು ಡಿಪೋವನ್ನು ಮಂಜೂರು ಮಾಡಿಕೊಟ್ರು. ಅಷ್ಟೆಲ್ಲ ವಿರೋಧ ಇದ್ರೂ ಕೂಡ ಅವರ ಬಂದು ಅದನ್ನು ಪ್ರಾರಂಭನೂ ಮಾಡಿದ್ರು. ಹಾಗೇನೆ RTO ಆಫೀಸ್ಗೆ ಆಗಿರ್ತಕ್ಕಂಥ ಒಂದು ಗೊಂದಲ, ನಾನು ಅದನ್ನು ಹೇಳಕ್ ಹೋಗೋದಿಲ್ಲ. ಅದನ್ನು ಕೂಡ ಧೈರ್ಯವಾಗಿ ಮಧುಗಿರಿನಲ್ಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿ ಅವರೇ ಬಂದು ಓಪನ್ ಕೂಡ ಮಾಡಿದ್ರು. ಇವತ್ತು ಒಂದು ಸುಸಜ್ಜಿತವಾದಂತಹ ಕಟ್ಟಡ ಸಾರಿಗೆ ಇಲಾಖೆ ವತಿಯಿಂದ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಅವರ ಗಮನಕ್ಕೆ ತಂದಾಗ ಬಹಳ ಸಂತೋಷದಿಂದ ಸುಮಾರು ಸಾರಿಗೆ ಇಲಾಖೆ ಕಟ್ಟಡಕ್ಕೋಸ್ಕರ ಸುಮಾರು ಎಷ್ಟು ಕೋಟಿ ಮಕ್ಕಳು, ಟೋಟಲಿ 6 ಕೋಟಿ ಪ್ಲಸ್ 5 ಕೋಟಿ, ಒಟ್ಟು 11 ಕೋಟಿಯಷ್ಟು ಇವತ್ತು ಕಾಮಗಾರಿ ಕಟ್ಟಡಗಳನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ನಾನು ನಮ್ಮ ತಾಲೂಕಿನ ಎಲ್ಲ ಜನರ ಪರವಾಗಿ ಕೂಡ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಮತ್ತೊಂದು ಅಡ್ವಾನ್ಸ್ ಮನವಿ ಏನು ಅಂದರೆ, ನಿಮ್ಮ ಕೈದಿಂದನೇ ಇದು ಕಟ್ಟಡನೂ ಕೂಡ ಪ್ರಾರಂಭೋತ್ಸವ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಆ ದೃಷ್ಟಿಯಿಂದ ನಾನು ನೋಡಿದೆ, 11 ತಿಂಗಳು ಮಳೆಗಾಲ ಸೇರಿ ಅಂತೇಳಿ ಕಾಲಾವಧಿ ಅಂತ ಹೇಳಿದೆ. ಹಾಗೆ ಅದನ್ನು ಕಾಲಾವಧಿಯ ಒಳಗಡೆ ಆ ಕಾರ್ಯವನ್ನು ಪೂರ್ಣ ಮಾಡ್ತಕ್ಕಂಥದ್ದು ಮತ್ತು ತಾವೇ ಬಂದು ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ತಾವು ಈ ತಾಲೂಕಿಗೆ ಮಾಡಿಕೊಡ್ತೀರಿ ಅಂತಕ್ಕಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ. ಹಾಗೆಯೇ ರೇಷ್ಮೆ ಇಲಾಖೆ ಕೊಠಡಿಗೂ ಮನೆ ಬಿಲ್ಡಿಂಗು ಕೂಡ ಕಟ್ಟತಕ್ಕಂಥದ್ದಕ್ಕೆ ಅದು ಹಣನೂ ಕೂಡ ಸಾರಿಗೆ ಇಲಾಖೆ ಅವರ KSRTC ಅವರೇ ಕೊಡ್ತಕ್ಕಂಥದ್ದು, ಅವರೇ ಕೊಡೋದು. ಅದು ಮೊದಲು ಲ್ಯಾಂಡ್ ಕೊಡೋವಾಗಲೇ ಅವರೊಂದು ಕಂಡೀಷನ್ ಹಾಕಿದೆ ಅಲ್ವಾ ತಿಮ್ಮಯ್ಯನವರೇ, ಷರತ್ತು. ಆ ಷರತ್ತನ್ನು ಕೂಡ ಇವತ್ತು ಮನ್ನಣೆಯನ್ನು ಕೊಟ್ಟು ಇವತ್ತು ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಿರಿಕಲ್ಚರು ಕೂಡ ಒಂದು ರೇಷ್ಮೆ ಬೆಳೆಗಾರರಿಗೂ ಕೂಡ ಅನುಕೂಲ ಆಗ್ತದೆ. ಜೊತೆಯಲ್ಲಿ ನಮ್ಮ ಈ ಒಂದು ಸಾರಿಗೆ ವ್ಯವಸ್ಥೆ ನಮ್ಮ ತಾಲೂಕಲ್ಲಿ ಇಲ್ಲದೆ, ಮಧುಗಿರಿ ತಾಲೂಕಲ್ಲಿ ಸರ್ ಈಗ ಬಳ್ಳಾರಿಗೆ ಹೋಗೋವೆಲ್ಲ ಇಲ್ಲೇ ಬಂದ್ಬಿಡ್ತಾರೆ. ಈಗ ಮೊದಲೆಲ್ಲ ಬಳ್ಳಾರಿಗೆ ಹೋಗೋರು ಹಿರಿಯೂರು ಚಿತ್ರದುರ್ಗ ಹಂಗೆ ಹೋಗ್ತಾ ಇದ್ರು. ಈ ಕಡೆಯಿಂದ ಹೋದ್ರೆ ಬಳ್ಳಾರಿಗೆ 80 ಕಿಲೋಮೀಟರ್, ಅವ್ರಿಗೆ ದೂರನೂ ಕೂಡ ಕಡಿಮೆ ಆಗ್ತದೆ. ಅದ್ರ ಜೊತೆಯಲ್ಲಿ ಸುಸಜ್ಜಿತವಾದಂಥ ರಸ್ತೆ ಸೌಲಭ್ಯನೂ ಕೂಡ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಬಹಳಷ್ಟು ವೆಹಿಕಲ್ ಟ್ರಾಫಿಕ್ ಜಾಸ್ತಿ ಆಗಿದೆ. ನಾವು ಮುಂದೆ ಈ ಒಂದು ರಸ್ತೆನೂ ಕೂಡ ಅದನ್ನು ವೈಡನ್ ಮಾಡಿ 4 ಲೇನ್ ಮಾಡಬೇಕು ಅಂತಕ್ಕಂಥ ಮನವಿನೂ ಕೂಡ ನಾವು ನಮ್ಮ MP ಮತ್ತು ಸಚಿವರು ಸೋಮಣ್ಣವ್ರ ಗಮನಕ್ಕೂ ಕೂಡ ತಂದಿದ್ದೇವೆ. ತಮ್ಮದು ಕೂಡ ಸಂದರ್ಭೋಚಿತವಾಗಿ ಸಹಕಾರ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ.